ಶನಿವಾರ ಮತ್ತು ಭಾನುವಾರ 2 ದಿವಸನೂ ಇರುತ್ತೆ. ಅದಾದ ಅಚೀವ್ ಮಾಡ್ಕೊತೀನಿ ನಾನು 100%. ಅದಕ್ಕೆ ಕ್ಲೀನಾಗಿ ವರ್ಕ್ ಮಾಡ್ತಿದ್ದೀನಿ. ಮತ್ತು ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅಂದರೆ, ಯಾಕಂದರೆ ಈಗ ಒಂದೇ ದಿನದಲ್ಲಿ ನಮಸ್ಕಾರ ಗುರು ಎಲ್ಲರಿಗೂ, ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ವೆರಿ ಗುಡ್ ಆಫ್ಟರ್ನೂನ್. ಇವತ್ತು ಆಕ್ಟಿವ್ ರೆಸ್ಟ್ ಡೇ ನಂದು. ಇವತ್ತಿಗೆ ಇನ್ನು 65 ಡೇಸ್ ಇದೆ. ಅಫಿಷಿಯಲಿ 65 ಡೇಸ್ ಔಟ್ ಇದೆ ನನ್ನ ICN ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಶೋಗೆ. ಇವತ್ತು ಎಲ್ಲಿ ಲೊಕೇಶನ್ನು ಮತ್ತು ಶೋ ಡೇಟ್ ಯಾವುದಿರುತ್ತೆ ಅದೆಲ್ಲ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ID ಪೋಸ್ಟ್ ಮಾಡಿದ್ದಾರೆ. ICN ವೆಬ್ಸೈಟಲ್ಲೂ ಕೂಡ ಬಂದಿದೆ. ಈಗ ಜೂನ್ 21 ಮತ್ತು 22 ಶೋ ಡೇ ಇರುತ್ತೆ. ಶನಿವಾರ ಮತ್ತು ಭಾನುವಾರ 2 ದಿವಸನೂ ಇರುತ್ತೆ. ಅದಾದಮೇಲೆ ಫ್ರೈಡೇ ಬಂದ್ಬಿಟ್ಟು ಬ್ಯಾಕ್ ಕಲೆಕ್ಷನ್ನು, ಗ್ರಿಡ್ ಆ್ಯಂಡ್ ಮೀಟು ಆ ಥರ ಇರುತ್ತೆ. ಅದಾದಮೇಲೆ ಶೋ ಡೇ ಬಂದ್ಬಿಟ್ಟು ಸ್ಯಾಟರ್ಡೆ ಮತ್ತು ಸಂಡೇ. ಇವತ್ತಿಗೆ 65 ದಿವಸ ಕರೆಕ್ಟಾಗಿದೆ. ಅದಾದಮೇಲೆ ಕಂಡೀಷ್ನಿಂಗ್ ಮಾತ್ರ ನಾನು ಯಾವ ಥರ ಮ್ಯಾನಿಪ್ಯುಲೇಷನ್, ಯಾವ ಥರ ಏನು ಮಾಡಿದ್ದೆ, ಯಾವ ಥರ ಹೋಗಬೇಕು ಅಂದ್ಕೊಂಡಿದ್ನೋ, ಕಟ್ ಪ್ರೆಪ್ ಸ್ಟಾರ್ಟ್ ಮಾಡಿದಾಗಿಂದ ಜನವರಿ 7 ಇವತ್ತವರೆಗೂ ಸಖತ್ತಾಗಿ ಹೋಗ್ತಾ ಇದೆ. ಕಂಡೀಷ್ನಿಂಗು, ಬೆಸ್ಟ್ ಕಂಡೀಷ್ನಿಂಗು ನಾನು ಅಚೀವ್ ಮಾಡ್ತೀನಿ. ನಾನು ಪ್ರೋ ಕಾರ್ಡ್ ಮಾಡಬೇಕು ಮೆನ್ಸ್ ಫಿಸಿಕ್ ಕ್ಯಾಟಗರಿಯಲ್ಲಿ ಅಂತ ಈ ಬ್ಯಾಂಗ್ಳೂರು ಶೋ ಅಲ್ಲಿ ಅಂದ್ಕೊಂಡಿದ್ವಲ್ಲ, ಅದು ಅಚೀವ್ ಮಾಡ್ಕೊತೀನಿ ನಾನು 100%. ಅದಕ್ಕೆ ಕ್ಲೀನಾಗಿ ವರ್ಕ್ ಮಾಡ್ತಿದ್ದೀನಿ. ಇನ್ನೂ ಸಖತ್ ಎಫರ್ಟ್ ಹಾಕ್ತೀನಿ, ಇನ್ನೂ ಸಖತ್ ಡೆಡಿಕೇಶನ್ ಮಾಡ್ತೀನಿ. ಅದಾದಮೇಲೆ ನಿನ್ನೆ ಯಾಕೆ ಕಾರ್ಡಿಯೋ ಮಾಡಲಿಲ್ಲ ಅಂದರೆ ಎಂಟಿ ಸ್ಟಮಕ್ ಕಾರ್ಡಿಯೋ ಮತ್ತು ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅಂದರೆ, ಯಾಕಂದರೆ ಈಗ ಒಂದೇ ದಿನದಲ್ಲಂತೂ ಏನೂ ಮಾಡೋಕ್ಕಾಗಲ್ಲ ಈ ಫಿಟ್ನೆಸ್ ಫೀಲ್ಡಲ್ಲಿ. ಕಟ್ ಪ್ರೆಪ್ ಸ್ಟಾರ್ಟ್ ಮಾಡಿ ಜನವರಿ 7 ನಾವು ಪ್ರೋಸೆಸ್ ಅನ್ನೋದು ಪ್ರಾಪರಾಗಿ ಮಾಡ್ಕೊಂಡು ಬರ್ತಿದ್ದೀವಿ. ಇನ್ನು 65 ಡೇಸ್ ಪುಷ್ ಮಾಡಬೇಕು ಇದೇ ಕಂಡೀಷ್ನಿಂಗಿಂದಾನೆ. ಈ ಕಂಡೀಷ್ನಿಂಗ್ ಈಗ ಮೇಂಟೈನ್ ಮಾಡಬೇಕು ಅಂದರೆ ಈಗ ಆಕ್ಟಿವಿಟಿ ಲೆವೆಲ್ ಸಖತ್ ಜಾಸ್ತಿ ಇರುತ್ತೆ. ಅದಾದಮೇಲೆ ಎನರ್ಜಿ ಕ್ಯಾಲರೀಸ್ ಸಖತ್ ಲೋ ಇರುತ್ತೆ. ಅದಾದಮೇಲೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ. ಅದಾದಮೇಲೆ ನನ್ನ ಪರ್ಸ್ನಲಿ ಈಗ ಇಷ್ಟೆಲ್ಲ ಇರೋದಕ್ಕೆ ಸರಿಯಾಗಿ ರಿಕವರ್ ಆಗ್ತಿರ್ಲಿಲ್ಲ. ಅದಾದಮೇಲೆ ನಿದ್ದೆ ಬರ್ತಿರ್ಲಿಲ್ಲ. ಅದಕ್ಕೋಸ್ಕರ ಸ್ಲೀಪ್ ಸೈಕಲ್ ಅಂತೂ ಸಖತ್ ಹಾಳಾಗಿತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಬೇಕು ಅಂದರೆ ಆಕ್ಟಿವಿಟಿ ಲೆವೆಲ್ ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು, ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲರೀಸ್ ಕೊಡಬೇಕು. ಆಗ ಅದಕ್ಕೇನು ಮಾಡಿದೆ, ರೀಫೀಡ್ ಮಾಡಿದ್ನಲ್ವ, ಅದಾದಮೇಲೆ ಸ್ವಲ್ಪ ರೆಸ್ಟ್ ರಿಕವರ್ ಆಗೋಕ್ಕೆ ಫಟಿಗ್ ಸ್ವಲ್ಪ ಕಮ್ಮಿ ಆಗೋಕ್ಕೋಸ್ಕರ ಈ ಥರ ಮಾಡಿದ್ದು. ಅದಾದಮೇಲೆ ಇಲ್ಲ ಇದೇ ಥರ ಹೋಗ್ತಾ ಇದ್ದೀನಿ ಅಂದಾಗ ಸಖತ್ ಸ್ಟ್ರೆಸ್ ಆಗುತ್ತೆ, ಇನ್ನೂ ಸಖತ್ತು ಪ್ರೆಪ್ ಹಾಳಾಗುತ್ತೆ, BP ಎಲ್ಲ ಜಾಸ್ತಿಯಾಗಿ ಆ ಥರ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಒಂದೇ ದಿನದಲ್ಲಂತೂ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ದಿನನ ಹಾಳು ಮಾಡ್ಕೊಂಡು ಹೋಗೋದು, ಕರೆಕ್ಟ್ ಮಾಡ್ಕೊಳೋ ಥರ ಏನು ಆಡೋಕ್ಕಾಗುತ್ತೋ ಆ ಥರ ಮಾಡಬೇಕು. ನಿನ್ನೆ ಲೋವರ್ ಪೋಸ್ಚರ್ ಚೈನ್ ಟ್ರೈನ್ ಮಾಡಿದ್ದು. ಲೋವರ್ ಬಾಡಿ ಯಾವುದು ದೊಡ್ಡ ಮಜಲ್ ಆಗಿರೋದ್ರಿಂದ ಎಕ್ಸೆಪ್ಟ್ ಬೇರೆ ಮಸಲ್ ಗ್ರೂಪ್ ಟ್ರೈನ್ ಮಾಡೋದಕ್ಕಿಂತ ಜಾಸ್ತಿ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಅದಕ್ಕೋಸ್ಕರ ಅದೊಂದೇ ಸಾಕಾಗಿತ್ತು. ನೆನ್ನೆ ಟ್ರೈನ್ ಮಾಡಿದೆ. ಅದಾದಮೇಲೆ ಕಾರ್ಡಿಯೋ ರೆಸ್ಟ್ ಇತ್ತು. ಇವತ್ತು ಮಸಲ್ ಗ್ರೂಪ್ ಯಾವುದು ಟ್ರೈನ್ ಮಾಡಿಲ್ಲ, ಇಂಟೆನ್ಸ್ ವರ್ಕೌಟ್ ಇಲ್ಲ, ಕಾರ್ಡಿಯೋ ಮಾತ್ರ ಇದೆ ಆ ಥರ. ನೆನ್ನೆ ಇದು ಕಾರ್ಡಿಯೋ ರೆಸ್ಟ್ ಇತ್ತು. ಇವತ್ತು ಯಾವುದು ಟ್ರೈನ್ ಮಾಡಿಲ್ಲ, ವೆಯ್ಟ್ ಟ್ರೈನಿಂಗ್ ರೆಸ್ಟ್ ಇದೆ. ಅದೆರಡು ಬ್ಯಾಲೆನ್ಸ್ ಆಗುತ್ತೆ. ಅದಾದಮೇಲೆ ಸೇಮ್ ಕ್ಯಾಲರೀಸ್ ಮ್ಯಾಕ್ರೋಸ್ ಎಲ್ಲ
ಕರೆಕ್ಟಾಗಿ ಹೋಗ್ತಿದೆ. ಅದಾದಮೇಲೆ ಸ್ಲೀಪ್ ಸೈಕಲ್ ಸ್ವಲ್ಪ ಕ್ಲೀನಾಗಿ ಇಂಪ್ರೂವ್ ಆಗುತ್ತೆ. ಈಗ ಬಾಡಿಯಲ್ಲಿ ಫಟಿಕ್ ಇಲ್ಲ, ಕ್ಲೀನಾಗಿ ರಿಕವರ್ ಆಗಿದೆ, ಫ್ರೆಶ್ ಆಗಿ ಫೀಲ್ ಆಗ್ತಿದ್ದೀನಿ. ಅದಾದಮೇಲೆ ಇನ್ನು ಸ್ವಲ್ಪ ಜಾಸ್ತಿ ಡೇಸ್ ಪುಷ್ ಮಾಡ್ತಿರ್ಬೋದು. ಈ ಥರ ಹ್ಯಾಕ್ಸ್ ಎಲ್ಲ ಗೊತ್ತಿರ್ತೈತೆ. ಯಾವಾಗ ಅಂದರೆ ಎಕ್ಸ್ಪೀರಿಯನ್ಸ್ ಮಾಡಿದ್ದಾಗ, ಜಾಸ್ತಿ ಕನ್ಸಿಸ್ಟೆಂಟ್ ಆಗಿದ್ದು ಕ್ಲೀನಾಗಿ ಇದ್ರ ಬಗ್ಗೆ ಎಲ್ಲ ಅರ್ಥ ಮಾಡಿಕೊಂಡು ಜಾಸ್ತಿ ಕನ್ಸಿಸ್ಟೆಂಟ್ ಆಗಿದ್ದು ಪ್ಯಾಷನ್ ಆಗಿ ಫಾಲೋ ಮಾಡ್ತಾ, ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಮಾಡಿದರೆ ಈ ಥರ ಹ್ಯಾಕ್ಸ್ ಎಲ್ಲ ಗೊತ್ತಿದ್ದು ನಾವು ಲಾಂಗ್ ಟರ್ಮ್ ಆಗಿ ಒಂದೊಳ್ಳೆ ಗೋಲ್ ರೀಚ್ ಮಾಡ್ಕೊಳಕ್ಕೆ ಈ ಥರ ಎಲ್ಲ ಮಾಡ್ಕೊಬೋದು. ಮ್ಯಾನಿಪುಲೇಷನ್ಸು ಈ ಥರ ಎಲ್ಲ ಇದ್ದರೆ ಲಾಂಗ್ ಟರ್ಮ್ ಆಗಿ ನಾವು ಮುಂದೆ ಹೋಗ್ತಾ ಅದಾದಮೇಲೆ ನಮ್ಮ ಗೋಲ್ ನಾವು ಕ್ಲೀನಾಗಿ ಅಚೀವ್ ಮಾಡ್ಕೊಬೋದು. ಇಲ್ಲಾಂದರೆ ಸ್ವಲ್ಪ ಮಿಸ್ಟೇಕ್ಸಿಂದನೇ ನಾವು ಸಖತ್ ಹಾಳು ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಸಣ್ಣ ಹ್ಯಾಕ್ಸಿಂದ ಕರೆಕ್ಷನ್ಸ್ ಮಾಡಿಕೊಂಡು ನಾವು ಡೇ ಬೈ ಡೇ ಪುಷ್ ಮಾಡಬೇಕು. ನಮ್ಮ ಕಂಡೀಷ್ನಿಂಗ್, ಪ್ರಾಪರ್ ಕಂಡೀಷ್ನಿಂಗು ಸ್ಟೇಜ್ ಮೇಲೆ ನಾವು ಪ್ರೆಸೆಂಟ್ ಮಾಡಬೇಕು. ಅದಕ್ಕೋಸ್ಕರ ನಿನ್ನೆ ಕಾರ್ಡಿಯೋ ರೆಸ್ಟ್ ಇದ್ದಿದ್ದು, ಇವತ್ತು ವೆಯ್ಟ್ ಟ್ರೈನಿಂಗ್ ರೆಸ್ಟ್ ಇದೆ. ಅದಕ್ಕೋಸ್ಕರ ಅದಾದಮೇಲೆ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದಾದಮೇಲೆ ಮಾರ್ನಿಂಗ್ ಎಂಟಿ ಸ್ಟಮಕ್ ಕಾರ್ಡಿಯೋ ಮುಗಿಸ್ಕೊಂಡೆ. ಅದಾದಮೇಲೆ ಸ್ಟೆಪ್ಸು ಕ್ಲೀನಾಗಿ ಕಂಪ್ಲೀಟ್ ಮಾಡ್ಕೊತೀನಿ. ಮತ್ತು ಮಾರ್ನಿಂಗು ಒಂದು ಮೀಲ್ ತಗೊಂಡು ಅದಾದಮೇಲೆ ಬಂದು ಈಗ ಮೀಲ್ ಪ್ರೆಪ್ ಮಾಡಿ ಸೆಕೆಂಡ್ ಮೀಲ್ ತಿಂದೆ. ಅದಾದಮೇಲೆ ನಾಳೆ ಪುಷ್ ವರ್ಕೌಟ್ ಇರುತ್ತೆ. ಪುಷ್ ವರ್ಕೌಟು, ಚೆಸ್ಟ್, ಟ್ರೈಸೆಪ್ಪು ಮತ್ತು ಶೋಲ್ಡರ್ಸು, ಯಾವ ಎಕ್ಸಸೈಸ್ ವೇರಿಯೇಷನ್ ಮಾಡ್ತೀನಿ, ಏನು ಎತ್ತ ಅಂತ ನಾಳೆ ಅಪ್ಡೇಟ್ ಮಾಡ್ತೀನಿ. ನಾಳೆ ಹೇಳ್ತೀನಿ ನಿಮಗೆ, ವಿಡಿಯೋನು ಪೋಸ್ಟ್ ಮಾಡ್ತೀನಿ. ಇವತ್ತಿನ ಫಿಸಿಕ್ ಕಂಡೀಷನಿಂಗ್ ಪೋಸ್ಟ್ ಮಾಡಿದ್ದೀನಿ ನೋಡಿ, ಸಖತ್ತಾಗಿದೆ. ಆದಮೇಲೆ ಇವತ್ತಿಗೆ ಪ್ರಾಪರ್ 65 ಡೇಸ್ ಔಟು, ಇನ್ನೂ ಸಖತ್ ಜೋಶಲ್ಲಿದ್ದೀನಿ. ಕ್ಲೀನಾಗಿ ಪ್ರೆಸೆಂಟ್ ಮಾಡ್ತೀನಿ, ನನ್ನ ಗೋಲ್ನ ನಾನು ಅಚೀವ್ ಮಾಡ್ಕೊತೀನಿ. ಒಂದೊಂದು ಡೇನೂ ಒಂದೊಂದು ನಿಮಿಷನೂ ನಂಗೆ ಆ ಗೋಲ್ ಅಚೀವ್ ಮಾಡಬೇಕು ಅಂತ ಆಪರ್ಚುನಿಟಿ ಸಿಕ್ಕಲಿ ಅಂತ ಕಾಯ್ತಿದ್ದು ಅವನಿಗೆ ಈ ಥರ ಎಲ್ಲ ಕ್ಲೀನಾಗಿ ಆಗ್ತಿದೆ ಅಂತ ಅದೇ ಖುಷಿ. ಅದಾದಮೇಲೆ ನನ್ನ ಗೋಲ್ ಅಚೀವ್ ಮಾಡ್ಕೊತೀನಿ ಅಂತ 200% ಕಾನ್ಫಿಡೆನ್ಸ್ ಇದೆ. ಅದೇ ಥರ ಎಲ್ಲ ಕ್ಲೀನಾಗಿ ನನ್ನ ಮ್ಯಾನಿಪುಲೇಷನ್ ಪ್ರಕಾರನೇ ಹೋಗ್ತಿದೆ. ಬಾಡಿ ಕಂಡೀಷ್ನಿಂಗು ಸಖತ್ತಾಗಿದೆ. ನನ್ನ ಗೋಲ್ ನಾನು ಅಚೀವ್ ಮಾಡ್ಕೊತೀನಿ. ಪ್ರೋ ಕಾರ್ಡ್ ಮಾಡ್ತೀನಿ ಈ ಸರಿ ಬೆಂಗಳೂರು ಶೋ ಅಲ್ಲಿ ಮೆನ್ಸ್ ಫಿಸಿಕ್ ಕ್ಯಾಟಗರಿಯಲ್ಲಿ. ಅದಾದಮೇಲೆ ಇನ್ನೇನಿದೆ ಅಷ್ಟೇ. ಇವತ್ತಿನ ಫಿಸಿಕ್ ಅಪ್ಡೇಟ್ ನೋಡಿ. ನಾಳೆ ಸಿಗ್ತೀನಿ ಮತ್ತೆ. ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್. ಮತ್ತೆ ಸಿಗ್ತೀನಿ ನಾಳೆ. Yeah.